So hello everyone, Srishal Bhavik this side. Welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಪ್ರೊಫೈಲ್ ಆಫ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್. ಓಕೆ, ಇಫ್ ನೀವು ನನ್ನನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ, ನನ್ನ ಚಾನಲಲ್ಲಿ ನೀವು ಫಸ್ಟ್ ಟೈಮ್ ಬಂದಿದ್ರೆ, ಡೂ ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿತೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇನ್ ಟು ದ ವಿಡಿಯೋ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಇಂಟರ್ನ್ಯಾಷನಲ್ ಸ್ಟಾರ್ಟ್ ಆಗಿದ್ದು 13 May 1978. ಆರಿಜೋನಾ US ಅಲ್ಲಿ ಇದರ ಸ್ಟಾರ್ಟಪ್ ಆಗುತ್ತೆ. ಆ್ಯಂಡ್ ಇದನ್ನು ಸ್ಟಾರ್ಟಪ್ ಮಾಡಿದವರು ರೆಕ್ಸ್ ಮೋಗನ್. ಅವರು ಸೊಸೈಟಿನ ಸುದ್ದಾಗಿ ನೋಡಿದಾಗ ಮೆಜಾರಿಟಿ 2 ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿತ್ತು ಸೊಸೈಟಿ. ದಟ್ ಈಸ್ ಹೆಲ್ತ್ ಆ್ಯಂಡ್ ಒನ್ ಈಸ್ ವೆಲ್ತ್. ಹೆಲ್ತ್ ಮತ್ತು ವೆಲ್ತು, ಈ 2 ಪ್ರಾಬ್ಲಮ್ಸ್ಗಳು ತುಂಬ ಫೇಸ್ ಮಾಡ್ತಿರೋದ್ರಿಂದ ಅವ್ರೇನು ಯೋಚನೆ ಮಾಡಿದ್ರು, ವೈ ಕಾಂಟ್ ಕ್ರಿಯೇಟ್ ಅ ಬಿಸ್ನೆಸ್, ಯಾಕೆ ನಾನು ಅಂಥದ್ದೊಂದು ಬಿಸ್ನೆಸ್ನ ಕ್ರಿಯೇಟ್ ಮಾಡ್ಬೋದು, ಅದರಿಂದ ಜನರಿಗೆ ಹೆಲ್ತ್ ಕೂಡ ಸಿಗುತ್ತೆ, ಅದರಿಂದ ಜನರಿಗೆ ವೆಲ್ತ್ ಕೂಡ ಸಿಗುತ್ತೆ. ಸೊ ದೇರ್ ಸ್ಟಾರ್ಟೆಡ್ ದ ಜರ್ನಿ, ದೇರ್ ಸ್ಟಾರ್ಟೆಡ್ ದ ಸ್ಟೋರಿ ಆಫ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಇಂಟರ್ನ್ಯಾಷನಲ್. ಒಂದು ಸ್ಮಾಲ್ ಕಂಟ್ರಿಯಿಂದ ಸ್ಟಾರ್ಟ್ ಆಗಿದ್ದು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಇವತ್ತು ಸರಾಸರಿ 260 ದೇಶಕ್ಕಿಂತ ಜಾಸ್ತಿ ಕಂಟ್ರೀಸಲ್ಲಿ ವರ್ಕ್ ಮಾಡ್ತಿದೆ. ಇದ್ರ ಜೊತೆಗೆ 1978 ಅಲ್ಲಿ ಸ್ಟಾರ್ಟ್ ಆಗಿರೋ ಈ ಬಿಸ್ನೆಸ್ ಸಿನ್ಸ್ ಫ್ರಮ್ 43 ಇಯರ್ಸ್, 43 ವರ್ಷದಿಂದ ಕಂಟಿನ್ಯೂಸ್ ಆಗಿ MLM ಇಂಡಸ್ಟ್ರಿಯಲ್ಲಿ ಸರ್ವಿಂಗ್ ಮಾಡ್ತಿದೆ. ಇದಷ್ಟೇ ಅಲ್ಲದೆ ಗ್ಲೋಬಲಿ ಪೂರ್ತಿ ವಿಶ್ವದಾದ್ಯಂತ 4000ಕ್ಕಿಂತ ಜಾಸ್ತಿ ಆಫೀಸಸ್ಗಳು ಆಲ್ರೆಡಿ ಫಾರ್ ಎವರ್ ಹತ್ರ ಇದಾವೆ. ಆ್ಯಂಡ್ ಗ್ಲೋಬಲ್ ಟರ್ನ್ ಓವರ್ ಬಗ್ಗೆ ನಾನು ಮಾತಾಡೋದಾದ್ರೆ 25,000 crore, 25,000 ಕೋಟಿಗಿಂತನೂ ಜಾಸ್ತಿ ಟರ್ನ್ ಓವರ್ ಪ್ರೊಡ್ಯೂಸ್ ಆಗ್ತಿದೆ ವರ್ಲ್ಡ್ ವೈಡ್. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ನ ವರ್ಟಿಕಲಿ ಇಂಟಿಗ್ರೇಟೆಡ್ ಕಂಪನಿ ಅಂತಲೂ ಕರೀತಾರೆ. ವಾಟ್ ಈಸ್ ವರ್ಟಿಕಲಿ ಇಂಟಿಗ್ರೇಟೆಡ್ ಕಂಪನಿ? ವೆರಿ ಸಿಂಪಲ್. ವರ್ಟಿಕಲಿ ಇಂಟಿಗ್ರೇಟೆಡ್ ಕಂಪನಿ ಅಂತ ಅಂದರೆ ಯಾವುದೇ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗದೆ ಇರೋದು, ಮೂರನೇ ಕಂಪನಿ ಇನ್ವಾಲ್ವ್ ಆಗದೆ ಇರೋದಕ್ಕೆ ವರ್ಟಿಕಲಿ ಇಂಟಿಗ್ರೇಟೆಡ್ ಅಂತ ಕರೀತಾರೆ. ಇದನ್ನು ಇನ್ನೂ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಕೆಲವೊಂದು ಬಿಸ್ನೆಸ್ಸಲ್ಲಿ ಹೆಂಗಾಗುತ್ತೆ, ಯಾರೋ ಒಬ್ಬರು ರಾ ಮಟೀರಿಯಲ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದನ್ನು ಯಾರೋ ಒಬ್ಬರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದನ್ನು ಇನ್ನೊಬ್ಬರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಅದನ್ನು ಇನ್ನೊಬ್ಬರು ರೀಟೇಲಿಂಗ್ ಮಾಡ್ತಾರೆ. ಬಟ್ ಇಲ್ಲಿ ಅಷ್ಟು ಪ್ರಾಸೆಸ್ಗೂ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸಲ್ಲಿ ಏನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಹಿಡಿದು ಡಿಸ್ಟ್ರಿಬ್ಯೂಷನ್ ರಿಟೇಲಿಂಗ್ ವರ್ಗು ಮ್ಯಾನೇಜ್ಮೆಂಟಿಗೆ ತಗೊಳುತ್ತೆ. ಸೊ ಯಾವುದೇ ಥರ ಬೇರೆ ಮೂರನೇ ಕಂಪನಿ ಇನ್ವಾಲ್ವ್ ಆಗಿರಲ್ಲ. ದಿಸ್ ಈಸ್ ಕಾಲ್ಡ್ ವರ್ಟಿಕಲಿ ಇಂಟಿಗ್ರೇಟೆಡ್ ಕಂಪನಿ. ಇದ್ರ ಜೊತೆಗೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಈಸ್ ಅ ವರ್ಲ್ಡ್ ಲೀಡರ್ ಇನ್ ದ ಪ್ರೊಡಕ್ಷನ್ ಆಫ್ ಬಿ ಹೈವ್ ಆ್ಯಂಡ್ ಅಲೋವೆರಾ. ಅಲೋವೆರಾ ಮತ್ತು ಜೇನಿನಗೂಡು ಉತ್ಪಾದನೆಯಲ್ಲಿ ಪೂರ್ತಿ ವಿಶ್ವದಲ್ಲೇ ಮೊದಲನೇ ಸ್ಥಾನ ಪಡ್ಕೊಂಡಿದೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಇಂಟರ್ನ್ಯಾಷನಲ್. ಇಷ್ಟೆಲ್ಲ ಕೇಳಿದ ತಕ್ಷಣ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಲೆವೆಲ್ಗೆ ಈಗ ಸದ್ಯಕ್ಕೆ ಈ ಬಿಸ್ನೆಸ್ ನಡೀತಿದೆ ಇನ್ ದ MLM ಇಂಡಸ್ಟ್ರಿ. ಒಂದು ಬಿಸ್ನೆಸ್ಸು ಚೆನ್ನಾಗಿ ಇಂಪ್ರೂವ್ ಆಗಬೇಕು, ಮೂವ್ ಆಗಬೇಕು ಅಂತಂದರೆ ಅಲ್ಲಿರೋ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿರಬೇಕಾಗತ್ತೆ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಹತ್ರ ಇರೋ ಪ್ರಾಡಕ್ಟ್ಸು ದೇರ್ ಆರ್ ಔಟ್ಸ್ಟ್ಯಾಂಡಿಂಗ್ ಪ್ರಾಡಕ್ಟ್ಸ್, ಆಲ್ ಬೇಸ್ಡ್ ಆನ್ ಮೊನೋಪೊಲಿ, ರಿಸರ್ಚ್ ಮತ್ತು ಪೇಟೆಂಟೆಡ್ ಪ್ರಾಡಕ್ಟ್ಸ್ಗಳಿದ್ದಾವೆ. 3 ಕಂಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರರ್ ಆಗಿರೋ ಪ್ರಾಡಕ್ಟ್ಸು 160+ ಜಾಸ್ತಿ ಕಂಟ್ರೀಸ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ. ಅಲ್ಲಿರೋ ಸರ್ಕಾರ ಪ್ರಾಡಕ್ಟ್ಸ್ಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ಗೆ ಅವಕಾಶ ಕೊಡ್ತಿದ್ದಾರೆ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದನ್ನು ಎಷ್ಟು ಸಾರಿ ಅದನ್ನು ಚೆಕ್ ಮಾಡಿರ್ತಾರೆ, ರೈಟ್? ಸೊ 4 ಸೆಗ್ಮೆಂಟ್ಸ್ ಆಫ್ ಪ್ರಾಡಕ್ಟ್ಸ್ ಫಾರ್ ಎವರ್ ಹತ್ರ ಇದ್ದಾವೆ. ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನಲ್, ಸ್ಕಿನ್ ಕೇರ್, ಪರ್ಸನಲ್ ಕೇರ್ ಆ್ಯಂಡ್ ವೇಟ್ ಮ್ಯಾನೇಜ್ಮೆಂಟ್. ಈ 4 ಸೆಗ್ಮೆಂಟ್ಸ್ಗಳಲ್ಲಿ ಫಾರ್ ಎವರ್ ಅದರ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಟರ್ನ್ ಓವರ್ ಬಗ್ಗೆ ಮಾತಾಡೋದಾದರೆ ವಿಶ್ವದಾದ್ಯಂತ 25,000 ಕೋಟಿಗಿಂತ ಜಾಸ್ತಿ ಟರ್ನ್ ಓವರ್ ಪ್ರೊಡ್ಯೂಸ್ ಮಾಡ್ತಿದೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಎವ್ರಿ ಇಯರ್. ಇದ್ರ ಜೊತೆಗೆ ಕ್ಯಾಶ್ ರಿಚ್ ಆ್ಯಂಡ್ ಡೆಪ್ಟ್ ಫ್ರೀ ಕಂಪನಿ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಬೇರೆ ಸಂಸ್ಥೆ ಹತ್ರ, ಬೇರೆ ಬ್ಯಾಂಕ್ ಹತ್ರ ಇದುವರೆಗೂ ಸಾಲ ತಗೊಂಡಿಲ್ಲ ಆ್ಯಂಡ್ ಮುಂದೆ ಕೂಡ ತಗೊಳ್ಳೋದಿಲ್ಲ. ನೋ ಪುಲ್ ಔಟ್ ಆಫ್ ಎನಿ ಕಂಟ್ರಿ. ಒಂದು ಕಂಟ್ರಿಯಿಂದ ಸ್ಟಾರ್ಟಪ್ ಆಗಿಬಿಟ್ಟು 160+ ಕಂಟ್ರೀಸಲ್ಲಿ ಇವತ್ತು ವರ್ಕ್ ಮಾಡ್ತಿದೆ. ಯಾವುದೇ ಸರ್ಕಾರ ಕೂಡ ಅದನ್ನು ರಿಜೆಕ್ಟ್ ಮಾಡಲಿಲ್ಲ. ಅಷ್ಟು ಸರ್ಕಾರವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ ಮತ್ತು ಮಾರ್ಕೆಟಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಇದ್ರ ಜೊತೆಗೆ INC 500 ಮತ್ತು ಫಾರ್ಚೂನ್ 500 ಅಂತ ಅಮೆರಿಕದ ದೊಡ್ಡ ಮ್ಯಾಗಝಿನ್ಗಳಲ್ಲೂ ಕೂಡ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಹೆಸರು ಲಿಸ್ಟ್ ಆಗಿದೆ. ಏಪ್ರಿಲ್ 2000 ಅಲ್ಲಿ ಫಾರ್ ಎವರ್ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಎಂಟರ್ ಆಗುತ್ತೆ. ಆ್ಯಂಡ್ 20 ವರ್ಷದಿಂದ ಫಾರ್ ಎವರ್ ಲಿವಿಂಗ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಿದೆ. ಟರ್ನ್ ಓವರ್ ಬಗ್ಗೆ ಮಾತಾಡಿದ್ರೆ ಈಗ ಸದ್ಯಕ್ಕೆ ಪ್ರತಿ ವರ್ಷ 500 crore ಟರ್ನ್ ಓವರ್ ಎವ್ರಿ ಇಯರ್ ಪ್ರೊಡ್ಯೂಸ್ ಮಾಡ್ತಿದೆ. ಹೆಡ್ ಆಫೀಸ್ ಈಸ್ ಪ್ರೆಸೆಂಟ್ ಇನ್ ಮುಂಬೈಲಿ ಹೆಡ್ ಆಫೀಸ್ ಪ್ರೆಸೆಂಟ್ ಇದೆ. ಆ್ಯಂಡ್ ಆಲ್ ಓವರ್ ದ ಇಂಡಿಯಾದಲ್ಲಿ 19ಕ್ಕಿಂತ ಜಾಸ್ತಿ ಆಫೀಸಸ್ಗಳಿದ್ದಾವೆ. ಸ್ಪೆಷಲ್ ಥಿಂಗ್ ಏನು ಹೇಳಬೇಕು ಅಂತ ಅಂದರೆ 3,200+ ಮಿಲಿಯನಿಯರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ವಾರ್ಷಿಕವಾಗಿ 13 ಲಕ್ಷಕ್ಕಿಂತ ಜಾಸ್ತಿ ಅರ್ನಿಂಗ್ ಮಾಡೋರು 3,200ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಇನ್ಫಾರ್ಮೇಷನ್ ಆಫ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್. ಇಫ್ ನಾನು ಕೊಟ್ಟಿರೋ ಇನ್ಫಾರ್ಮೇಷನು ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ, ಆ್ಯಂಡ್ ಯಾರಿಗೆ ಈ ವಿಡಿಯೋ ರಿಕ್ವೈರ್ಡ್ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ. ಅಲ್ಲಿವರೆಗೂ ನಮಸ್ಕಾರ.